ಹಲೋ ಫ್ರೆಂಡ್ಸ್, ನಮಸ್ಕಾರ. ಚಳಿಗಾಲ ಇರೋದ್ರಿಂದ ಸಂಜೆ ಹೊತ್ತು ನಮ್ಗೆ ಏನಾದರೂ ಖಾರವಾಗಿರೋಂಥದ್ದು ತಿನ್ಬೇಕು ಅನಿಸ್ತಾ ಇರುತ್ತಲ್ವ. ಸೊ ಹಾಗಾಗಿ ನಾನಿವತ್ತು ಗಿರ್ಮಿಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಾರ್ತ್ ಕರ್ನಾಟಕ ರೆಸಿಪಿ. ಈ ಗಿರ್ಮಿಟ್ಗೆ ಬೇಕಾಗಿರೋವಂಥದ್ದು ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಇವಾಗ ಹುರ್ಗಡ್ಲೆ ಪೌಡ್ರ್ ಮಾಡಿ ಒಂದರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣಿನ ರಸ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಂಥದ್ದು ಸಾಸಿವೆ, ಉಪ್ಪು, ಜೀರಿಗೆ, ಹುಣಸೆ ಹಣ್ಣಿನ ರಸ, ಹಾಗೆ ಒಂದು ಸ್ವಲ್ಪ ಬೆಲ್ಲ, ಹುರ್ಗಡ್ಲೆ ಪೌಡ್ರನ್ನ ಮಾಡ್ಕೊಂಡಿರೋಂಥದ್ದು ಉಪಯೋಗಿಸೋದು ನಾವು. ಸೊ ಹಾಗಾಗಿ ಹುರ್ಗಡ್ಲೆ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ, ಅರಿಶಿನ, ಇಂಗು ಇಷ್ಟು ಕೂಡ ಉಪಯೋಗಿಸ್ತೀವಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋಂಥದ್ದು ಕಡಲೆಪುರಿ. ಸೊ ಇದು ಚಳಿಗಾಲ ಇರೋದ್ರಿಂದ ಒಂದು ಸ್ವಲ್ಪ ಸಾಫ್ಟಾಗಿ ಹೋಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರಿದ್ರೆ ಸಾಕು. ಇವಾಗ ಒಂದು ಪ್ಯಾನಲ್ಲಿ ಒಂದು 5-6 ಸ್ಪೂನಷ್ಟು ಎಣ್ಣೆ, ಅಂದರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಅದನ್ನು ಕೂಡ ಸೇರಿಸಿ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಅದರಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಇನ್ನು ಅರ್ಧ ಆಮೇಲೆ ನಾವು ಬೇಲ್ಗೆ ಉಪಯೋಗಿಸೋಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಎಷ್ಟನ್ನ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಖಾರದ ಪುಡಿ, ಅರಿಶಿನ, ಹಾಗೆ ಇಂಗು ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿ. ನೀವು ಕಡಲೆಪುರಿನಲ್ಲಿ ಒಂದು ಸ್ವಲ್ಪ ಉಪ್ಪಿರುತ್ತೆ, ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಹುಣಸೆ ಹಣ್ಣಿನ ರಸ 1 ಕಪ್ಪಷ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿದಾಗ ಈ ಹುಳಿ ಹಾಗೆ ಬೆಲ್ಲ ಸೇರಿದಾಗ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹುಳಿ, ಸಿಹಿ ಎಲ್ಲ ಇರುತ್ತಲ್ಲ, ಬೇಲ್ಪುರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಫ್ರೆಂಡ್ಸ್, ಈ ಥರ ಕುದಿಸಿದ್ಮೇಲೆ ಇದಕ್ಕೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಇದು ಕೊಬ್ಬರಿ ಎಣ್ಣೆ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ 1 ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಹಾಕಿದ್ದೀನಿ. ಇದು ಅಡುಗೆಗೆ ಉಪಯೋಗಿಸುವಂಥ ಕೊಬ್ಬರಿ ಎಣ್ಣೆ. ಸೊ ಹಾಗಾಗಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ಕೂಡ ಈ ಕೊಬ್ಬರಿ ಎಣ್ಣೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಕುದಿಸಿದ ಮೇಲೆ ಇದು ರೆಡಿಯಾಗಿದೆ ಗೊಜ್ಜು. ಇವಾಗ ನಾವು ಕಡಲೆಪುರಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಅದರ ಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಈ ಗೊಜ್ಜು ಒಂದು ಸ್ವಲ್ಪ ಎಣ್ಣೆ ಇರೋವಂಥದ್ದನ್ನು ಹಾಕ್ಕೊಳ್ಳಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇದನ್ನಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾವು ಹುರ್ಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೊಂದು 3-4 ಸ್ಪೂನಷ್ಟು ಹಾಕಿದ್ದೀನಿ. ಇದು ಎಣ್ಣೆನ ಹೀರ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವು ಅದಕ್ಕೆ ನಾನು ಹೇಳಿದ್ದು ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿ ಅದರ ಗೊಜ್ಜು ಮೇಲಿರೋಂಥ ಎಣ್ಣೆನ ತೆಗೆದು ಹಾಕ್ಕೋಬೇಕು. ಆವಾಗ ಈ ಹುರ್ಗಡ್ಲೆ ಎಣ್ಣೆನ ಹೀರ್ಕೊಂಡು ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಸ್ಪೂನಲ್ಲಿ ತಿರುಗಿಸ್ಕೊಡ್ತಾ ಇದ್ದೆ, ಆಗಲಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಈಸಿ ಅಂದ್ಬಿಟ್ಟು ನೋಡಿ ಗಿರಿ ಅಂತ ತಿರುಗಿಸ್ಕೊಟ್ಟಾಗ ಇದಕ್ಕೆ ಗಿರ್ಮಿಟ್ ಅನ್ನೋದು. ಸೊ ನಾರ್ತ್ ಕರ್ನಾಟಕದಲ್ಲೂ ಕೂಡ ಅಷ್ಟೇ, ಇದನ್ನು ಸ್ಪೀಡಾಗಿ ಕೈಯಲ್ಲಿ ಸ್ಪೂನಲ್ಲಿ ಹಾಕಿ ಹಿಂಗೆ ತಿರುಗಿಸ್ತಾರಂತೆ. ಸೊ ಅದಕ್ಕೋಸ್ಕರ ಇದು ಗಿರ್ಮಿಟ್ ಅಂತಾರೆ. ಅಂದರೆ ಈ ಗೊಜ್ಜನ್ನು ಉಪಯೋಗಿಸಿರೋದ್ರಿಂದ ಇದಕ್ಕೆ ಒಂದು ಹೊಸ ಟೇಸ್ಟ್ ಕೂಡ ಬರುತ್ತೆ. ಇದಕ್ಕೆ ನಾನು ಸೇವ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಈ ಗಿರ್ಮಿಟ್ಟು ಈಗ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ನೀವು ಕೂಡ ಈ ಗೊಜ್ಜನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಕಡಲೆಪುರಿನ ಸೇರಿಸಿ ಈರುಳ್ಳಿ ಟೊಮೆಟೊನ ಹಾಕಿ ಈ ಥರ ಗಿರ್ಮಿಟ್ಟನ್ನ ನೀವು ಕೂಡ ಸಂಜೆ ಹೊತ್ತು ಮಾಡ್ಕೊಂಡು ತಿನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಖಾರವಾಗಿ ಸಂಜೆ ಹೊತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ಎಲ್ಲ ಕೂಡ ಫ್ಯಾಮಿಲಿನಲ್ಲಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.